ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆ ಒಳಗಡೆ ಇರೋ ಸ್ಪರ್ಧಿಗಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಈ ಟಾಸ್ಕಲ್ಲಿ 5 ಜನ ಮಾತ್ರ ಆಡೋದು ಅಂತ ರೂಲ್ ಇತ್ತು. ಮತ್ತು ಒಂದು ಟೇಬಲ್ಲು ಮತ್ತು 6 ಡಿಸ್ಕ್ಗಳು ಕೊಟ್ಟಿದ್ದರು ಆಡೋ ಸ್ಪರ್ಧಿಗಳಿಗೆ. ಆ ಡಿಸ್ಕ್ ವೀಲ್ಗಳ್ನ ಆ ಟೇಬಲ್ ಮೇಲೆ ಎಸಿಬೇಕು. ಅದ್ರ ಮೇಲೆ ಇನ್ನೊಬ್ಬ ಸ್ಪರ್ಧಿ ನಡ್ಕೊಂಬರ್ಬೇಕು ಅಂತ ರೂಲ್ ಇರುತ್ತೆ. ಫಸ್ಟು ವಿನಯ್ ಅವರು ಡಿಸ್ಕ್ ವೀಲ್ನ ಎಸಿತಾರೆ. ಪ್ರತಾಪ್ ಅವರು ಮೊದಲನೇ ಸುತ್ತು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಪ್ರತಾಪ್ ಅವರು ಡಿಸ್ಕ್ ವೀಲ್ನ ಎಸಿತಾ ಇರ್ತಾರೆ. ಕಾರ್ತಿಕ್ ಅವರು ನಡ್ಕೊಂಬರ್ತಾ ಇರ್ತಾರೆ. ಆದರೆ ಡಿಸ್ಕ್ ವೀಲ್ನ ಪ್ರತಾಪ್ ಅವರು ಕರೆಕ್ಟಿಗೆ ಎಸಿತಾ ಇರಲ್ಲ. ಆಗ ಸಂಗೀತ ಅವರು ಪ್ರತಾಪ್ ಅವ್ರನ್ನ ಗಮನ ಎಲ್ಲಿಟ್ಕೊಂಡು ಆಡ್ತಾ ಇದೆಯಾ, ಕರೆಕ್ಟ್ಗೆ ಡಿಸ್ಕ್ ವೀಲ್ನ ಎಸಿ ಟೇಬಲ್ ಮೇಲೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾರೆ ಅಂತ ಹೇಳ್ಬೋದು. ಎಸಿತಾ ಇದ್ದೀನಿ ಇರಿದಿದಿ ಅಂತ ಪ್ರತಾಪ್ ಅವರು ಸಂಗೀತ ಅವ್ರಿಗೆ ಹೇಳ್ತಾರೆ. ಆದರೆ ಸಂಗೀತ ಅವರು ಪ್ರತಾಪ್ ಅವ್ರ ಮೇಲೆ ಜಾಸ್ತಿನೇ ಕೋಪ ಮಾಡ್ಕೊಂತಾರೆ ಅಂತ ಹೇಳ್ಬೋದು. ತುಂಬಾ ಬೇಜಾರಿಂದ ಮಾತಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಟೈಮ್ ಓಡ್ತಾ ಇರುತ್ತೆ, ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಸಂಗೀತ ಅವರು ಪ್ರತಾಪ್ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ, ಬಾಯ್ ಫ್ರೆಂಡ್ಸ್.